ಸೈನಿಕರ ಒಂದೇ ಗುರಿ, ಒಂದೇ ಧ್ಯೇಯ. ನಮ್ಮ ಭಾರತ ಮಾತೆ ಸದಾ ಸುರಕ್ಷಿತಳಾಗಿ ಜಯದ ಮಾಲೆ ಹಾಕಿಕೊಂಡೇ ನಗುತ್ತಿರಬೇಕು. ಎಲ್ಲ ಸೈನಿಕರಂತೆ ನಾನು ಅದನ್ನ ಜವಾಬ್ದಾರಿ ಎಂಬಂತೆ ಹೊತ್ತು ದೇಶದ ರಕ್ಷಣೆಯಲ್ಲಿ ಭಾಗಿಯಾಗಿದ್ದೇನೆ. ದೇಶ ರಕ್ಷಣೆ ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ. ನೆಮ್ಮದಿ ಕೆಡಿಸಲು ಬಂದ ಶತ್ರು ಯಾರೇ ಇದ್ದರೂ ಸರಿ, ತಾಯಿ ರಕ್ಷಣೆ ನಿಶ್ಚಿತ ಎಂದು ನಾವೇ ಹೇಳಿಕೊಂಡ ಮಾತುಗಳು ಸದಾಕಾಲ ಕಿವಿಯಲ್ಲಿ ಗುಯ್ಗುಡ್ತಾ ಇರತ್ತೆ. ಆ ಸಂದರ್ಭದಲ್ಲಿ -40 ಡಿಗ್ರಿ ಉಷ್ಣಾಂಶದಲ್ಲಿಯೂ ನಮ್ಮ ರಕ್ತ 40 ಡಿಗ್ರಿ ಉಷ್ಣಾಂಶದಲ್ಲಿ ಕುದಿತಾ ಇರತ್ತೆ. ಇದು ಕೇವಲ ಮಾತಲ್ಲ, ನಿಜವಾಗಿಯೂ ನಮ್ಮ ದೇಶಭಕ್ತಿ. ಸೈನ್ಯಕ್ಕೆ ಸೇರಿ 12 ವರ್ಷಗಳಲ್ಲಿ 16 ಸ್ಥಳಗಳಲ್ಲಿ ಗಡಿ ಕಾಯುವ ಕೆಲಸ ಹೊತ್ತಿದ್ದೇನೆ. ಈ ಪೈಕಿ ಜಮ್ಮು ಮತ್ತು ಕಾಶ್ಮೀರದ ಮಧ್ಯಭಾಗದ ಡೋಡಾ ಪ್ರದೇಶದಲ್ಲಿ ಭಯೋತ್ಪಾದಕರ ದಾಳಿ ಮಾತ್ರವಲ್ಲದೆ ದೇಶದೊಳಗಿನ ಭಯೋತ್ಪಾದಕ ಬೆಂಬಲಿಗರ ದಾಳಿಯನ್ನ ಎದುರಿಸಿದ್ದೇನೆ. ಡೋಡಾ ಪ್ರದೇಶದಲ್ಲಿ ನಮ್ಮ ಕ್ಯಾಂಪಿನ ಮೇಲೆ ಪಹರೆ ನಡೆಸುತ್ತಿದ್ದ ಸ್ಥಳದಲ್ಲಿ ಕಲ್ಲಿನ ದಾಳಿ ಸದಾಕಾಲ ನಡೀತಿತ್ತು. ಈ ಪರಿಸ್ಥಿತಿ ಈಗಲೂ ಮುಂದುವರಿತಾ ಇದೆಯಾದರೂ ಕಳೆದ 6 ತಿಂಗಳಿನಿಂದ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬಂದಿದೆ ಎಂಬುದೇ ಸಂತಸದ ಸಂಗತಿ. ಈ ಪ್ರದೇಶದಲ್ಲಿ 4 ವರ್ಷಗಳ ಕಾಲ ದೇಶ ರಕ್ಷಣೆಯಲ್ಲಿ ಭಾಗಿಯಾಗಿದ್ದೇನೆ. ಡೋಡಾದಲ್ಲಿನ ಶಿಖರದ ಮೇಲೆ ನಾವೆಲ್ಲ ಗಡಿ ಭದ್ರತೆಗೆ ನಿಲ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಸದಾಕಾಲ ಕಲ್ಲಿನ ಸುರಿಮಳೆಗೈತಾ ಇತ್ತು. ಅವರ ಉದ್ದೇಶ ಕಲ್ಲು ಹೊಡೆದವರತ್ತ ನಮ್ಮ ಚಿತ್ತ ಹರಿಸಿ ಗಡಿಯೊಳಗೆ ನುಸುಳುವುದು. ಹೀಗಾಗಿಯೇ ದೇಶ ರಕ್ಷಣೆಯ ಸೇವೆಯಲ್ಲಿ ನಾವು ಕಲ್ಲಿಗೆ ಕಿಮ್ಮತ್ತೇ ನೀಡಲಿಲ್ಲ. ಕಲ್ಲುಗಳು ಬೆನ್ನಿಗೆ, ಕಾಲಿಗೆ ಹಾಗೂ ತಲೆಗೆ ಬೀಳುತ್ತಿದ್ವು. ಆದರೆ ನಾವು ಕರ್ತವ್ಯದಿಂದ ಹಿಂದೆ ಸರಿತಾನೇ ಇರಲಿಲ್ಲ. ಕಲ್ಲು ಹೊಡೆಯುವ ಶತ್ರುಗಳಿಗೆ ಬೆನ್ನು ಕೊಟ್ಟು ತಾಯಿಯನ್ನ ರಕ್ಷಿಸಲು ಎದೆಗಾರಿಕೆಯಿಂದ ಹೋರಾಡ್ತಿದ್ವು. ನಮ್ಮ ಸಾಮರ್ಥ್ಯಕ್ಕೆ ಎದುರಾಳಿಗಳಿಗೆ ಏನು ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಒಂದು ದಿನ ಬೆಳಗಿನ ಜಾವವೇ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಕಲ್ಲುಗಳು ನಮ್ಮ ಶಿಬಿರದ ಮೇಲೆ ಬೀಳಲಾರಂಭಿಸಿದ್ವು. ಭಯೋತ್ಪಾದಕರು ಒಳನುಗ್ಗಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋದು ನಮ್ಗಾಗ್ಲೇ ಅಂದಾಜಾಗಿ ಹೋಗಿತ್ತು. ಅದಕ್ಕಾಗಿಯೇ ಕಲ್ಲುಗಳು ಹೆಚ್ಚು ಬೀಳ್ತಾ ಇದ್ವು. ದೊಡ್ಡ ಕಲ್ಲುಗಳು ತೂರಿ ಬರಲಾರಂಭಿಸಿದಾಗ ಇನ್ನಷ್ಟು ಜಾಗೃತರಾಗಿ ಕಾವಲು ಕೂತೆವು. ಎರಡೂ ಕಡೆಯಿಂದ ಆಗಬಹುದಾದ ದಾಳಿಯನ್ನ ಎದುರಿಸುವುದು ನಮ್ಮ ಗುರಿಯಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಕಲ್ಲುಗಳು ಬೀಳೋದು ನಿಂತು ಹೋದವು. ನಂತರ ಮತ್ತೆ ಆರಂಭವಾದವು. ಹೇಗಾದರೂ ಮಾಡಿ ನಮ್ಮೆಲ್ಲರ ಗಮನ ಕಲ್ಲು ಎಸೆಯುವವರತ್ರ ಕೇಂದ್ರೀಕರಿಸಿ ನಮ್ಮ ಮೇಲೆ ದಾಳಿ ಮಾಡಿ ದೇಶದೊಳಗೆ ನುಗ್ಗುವುದು ಭಯೋತ್ಪಾದಕರ ಉದ್ದೇಶವಾಗಿತ್ತು. ನಾವು ಅವರನ್ನ ಎದುರಿಸಲು ಯೋಜನೆ ಸಿದ್ಧ ಮಾಡಿಕೊಂಡ್ವು. ನಾವು ಮತ್ತು ಇನ್ನು 3 ಸೇರಿ ಕಲ್ಲು ಎಸೆಯುವವರತ್ರ ಗಮನ ಹರಿಸಿದ್ದೆವು. ಉಳಿದವರಿಗೆ ನೀವು ಗಡಿಯಲ್ಲಿರಿ ಅಂತ ಹೇಳಿ 2 ಗುಂಪುಗಳಾಗಿ ಕವಲೊಡೆದವು. ನಾವು ಗಡಿಭಾಗದಲ್ಲಿ ನಿಂತ ಕೆಲವೇ ಕ್ಷಣಗಳಲ್ಲಿ 4 ಮೇಲೆ ಶತ್ರು ರಾಷ್ಟ್ರದ 8 ಭಯೋತ್ಪಾದಕರು ದಾಳಿ ಮಾಡೇ ಬಿಟ್ರು. ಕ್ಷಣಾರ್ಧದಲ್ಲಿ ನನ್ನ 2 ಸಹ ಸೈನಿಕರಿಗೆ ಗುಂಡು ತಗುಲಿ ನಿತ್ತರು ಹರಿಯಿತು. ನಾನು ಕೂದಲಡಿಯಲ್ಲಿ ಶತ್ರುಗಳ ಗುಂಡಿನಿಂದ ಪಾರಾದೆ. ಅದು ನನಗೆ ಬಡಿದಿದ್ರೆ ನನ್ನ ಮುಖಕ್ಕೆ ಬೀಳ್ತಿತ್ತು. ಆದ್ರೆ ನನಗೆ ಭಯವಾಗ್ಲಿಲ್ಲ. ಬದಲಾಗಿ ಪ್ರತೀಕಾರದ ಆಕ್ರೋಶ ಹುಟ್ಟಿತ್ತು. ಅತ್ತ ಭಯೋತ್ಪಾದಕರ ದಾಳಿ ನಡೀತಾ ಇದ್ದಂತೆ ಇತ್ತ ಕಲ್ಲಿನ ದಾಳಿಯು ನಮ್ಮ ಮೇಲೆ ಮತ್ತಷ್ಟು ಜೋರಾಯಿತು. ಆದರೆ ನಮಗೆ ಅದು ಕಲ್ಲುಗಳ ದಾಳಿಯಾಗಿರಲಿಲ್ಲ, ಹೂವಿನ ದಾಳಿಯಾಗಿತ್ತು.
ಏಕೆಂದ್ರೆ ಅದಕ್ಕೆ ಬೆದರಿ ನಾವು ಶತ್ರುಗಳನ್ನ ಒಳಗೆ ಬರಲು ಬಿಡುವ ಹಾಗಿರ್ಲಿಲ್ಲ. ಬಿಟ್ಟರೆ ದೇಶಕ್ಕೆ ಆಪತ್ತು. ಹಿಂದಿನಿಂದ ಕಲ್ಲುಗಳು ಬೆನ್ನಿಗೆ, ತಲೆಗೆ, ಕಾಲಿಗೆ ಬೀಳ್ತಿದ್ರೆ ನಮ್ಮ ಗಮನ ಮಾತ್ರ ಶತ್ರು ನಾಶದತ್ತಲೇ ಇತ್ತು. ನಂತರ ಯಾವ ಸೈನಿಕರಿಗೂ ಗುಂಡು ತಗಲದಂತೆ ಎಚ್ಚರ ವಹಿಸಿ ಶತ್ರುಗಳನ್ನ ಹಿಮ್ಮೆಟ್ಟಿಸಿದೆವು. ಶತ್ರುಗಳನ್ನ ಹೊಡೆದುರುಳಿಸುತ್ತಲೇ ನಮ್ಮ ಮೇಲೆ ಕಲ್ಲು ಎಸೆಯುವವರು ನಾಪತ್ತೆಯಾಗಿತ್ತು. ಶಸ್ತ್ರಸಜ್ಜಿತರಾಗಿದ್ದ ಶತ್ರುಗಳ ಬಳಿ ಮದ್ದು ಗುಂಡುಗಳು ಭರಪೂರ ಇತ್ತು. ಆದರೆ ನಮ್ಮ ದೇಶಭಕ್ತಿಯ ಪರಾಕಾಷ್ಠೆ ಮುಂದೆ ನಮಗೆ ಅವೆಲ್ಲ ತೃಣ ಸಮಾನ. ನಮ್ಮ ಸಹಚರರ ಬಲಿ ಪಡೆದ ಆಕ್ರೋಶ ಹಾಗೂ ದೇಶಕ್ಕೆ ಆಪತ್ತು ತರುವ ಅವರ ದುರುದ್ದೇಶ ನಮ್ಮನ್ನ ಸದಾಕಾಲ ಜಾಗೃತನನ್ನಾಗಿರಿಸುತ್ತೆ. ಶತ್ರುಗಳ ಎದುರು ನಿಂತು ನೇರವಾಗಿ ಯುದ್ಧ ಮಾಡುವುದಿಲ್ಲ, ಬದಲಾಗಿ ನಮ್ಮ ಏಕಾಗ್ರತೆಯನ್ನ ಬೇರೆ ಕಡೆ ಸೆಳೆದು ಇಲ್ಲವೇ ನಾವು ಮೈ ಮರೆಯುವಂತೆ ಮಾಡಿ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ. ಹೀಗಾಗಿ ಗಡಿಯಲ್ಲಿರುವ ನಾವೆಲ್ಲ ಕ್ಷಣ ಕಾಲ ಕೂಡ ಮೈ ಮರೆಯೋದಿಲ್ಲ. ಕೆಲವು ದಿನಗಳ ನಂತರ ರಾತ್ರಿಯ ವೇಳೆ ಇದೇ ರೀತಿ ಮತ್ತೊಮ್ಮೆ ಶತ್ರುಗಳು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಏಕಕಾಲಕ್ಕೆ ದಾಳಿ ನಡೆಯಿತು. ಇತ್ತ ಕಲ್ಲೆಸೆಯುವವರು ಹಾಗೂ ಭಯೋತ್ಪಾದಕರು ಒಮ್ಮೆಲೆ ನಮ್ಮ ಮೇಲೆ ದಾಳಿ ಮಾಡಿದ್ರು. ಹಿಂದಿನ ದಾಳಿಯಲ್ಲಿ ಸಹಚರರನ್ನ ಕಳೆದುಕೊಂಡ ದುಃಖ ಇನ್ನೂ ಹಸಿಯಾಗಿದ್ದ ಕಾರಣ ನಮ್ಮ ಆಕ್ರೋಶ ನಮಗೆ ಮತ್ತಷ್ಟು ಜಾಗೃತಿ ಹಾಗೆ ಶಕ್ತಿ ನೀಡಿತ್ತು. ಆ ಹೋರಾಟದಲ್ಲಿ ಯಾವ ಸೈನಿಕನಿಗೂ ಶತ್ರುವಿನ ಒಂದು ಗುಂಡು ತಗಲದಂತೆ ಹೋರಾಡಿದೆವು. ಆದರೆ ಕಲ್ಲುಗಳು ಮಾತ್ರ ನಮ್ಮ ಮೇಲೆ ಬೀಳುತ್ತಲೇ ಇದ್ದವು. ನಾವು ಬೆದರದೆ ಕೇವಲ ಅರ್ಧ ಗಂಟೆಯಲ್ಲಿ ಶತ್ರುಗಳ ಆಟವನ್ನ ಉಡುಗಿಸಿದೆವು. ಈ ಬಾರಿಯೂ ಶತ್ರುಗಳ ನಾಶವಾದ ಕೂಡಲೇ ಕಲ್ಲುಗಳು ಬೀಳುವುದೂ ನಿಂತು ಹೋಯಿತು. ಅಲ್ಲಿ ಶತ್ರುಗಳಿಗಿಂತ ನಮ್ಮನ್ನ ಹೆಚ್ಚು ಕಾಡುವುದು ಭಯೋತ್ಪಾದಕರ ಬೆಂಬಲಿಗರ ಕಲ್ಲುಗಳು. ಯಾವ ಸಂದರ್ಭದಲ್ಲಿ ಎಲ್ಲಿಂದ ಕಲ್ಲುಗಳು ತೂರಿ ಬರುತ್ತವೆ, ಯಾರಿಗೆ ಎಲ್ಲಿ ಬಡಿದು ನೋವು ಮಾಡುತ್ತವೆ ಎಂಬುವುದು ತಿಳಿಯೋದೇ ಇಲ್ಲ. ಸುಮಾರು -20 ರಿಂದ 30 ಡಿಗ್ರಿಯ ಚಳಿಗೂ ನಾವು ನಿಂತ ನೆಲದಿಂದ ಕದಲುತ್ತಾ ಇರಲಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ಕಲ್ಲುಗಳೇ ನಮ್ಮನ್ನ ಹೆಚ್ಚು ಕಾಡ್ತಾ ಇದ್ವು. ಎಲ್ಲದಕ್ಕಿಂತ ಬೇಸರದ ಸಂಗತಿ ಎಂದ್ರೆ ದೇಶದೊಳಗಿನಿಂದಲೂ ಕಲ್ಲುಗಳು ಬರ್ತಾ ಇದ್ವಲ್ಲ ಅಂತ. ಅದು ನಮಗೆ ಮತ್ತಷ್ಟು ದುಃಖ ನೀಡ್ತಿತ್ತು. ಕೆಲವು ಸಂದರ್ಭದಲ್ಲಿ ನಮ್ಮ ದೇಶಾಭಿಮಾನ ಅವರಲ್ಲಿ ಸಾಸಿವೆಯಷ್ಟು ಕೂಡ ಇಲ್ಲವಲ್ಲ ಎಂದು ಅವರ ದೇಶ ವಿರೋಧಿ ಚಟುವಟಿಕೆಗೆ ಕಣ್ಣೀರು ಹಾಕಿದ್ದೇವೆ. ಆದರೆ ದೇಶ ರಕ್ಷಣೆಯಲ್ಲಿ ಮಾತ್ರ ಯಾವುದೇ ರಾಜಿ ಹಾಗೂ ಮುಲಾಜು ನೋಡಲಿಲ್ಲ. ನಾನು ಸೇವೆಗೈದ 4 ವರ್ಷವೂ ನಮ್ಮ ಮೇಲೆ ಕಲ್ಲಿನ ದಾಳಿ ನಡೆಯುತ್ತಲೇ ಇತ್ತು. ಹಲವು ಬಾರಿ ಸಮಯಕ್ಕೆ ಸರಿಯಾಗಿ ಊಟ ಬರ್ತಿರಲಿಲ್ಲ, ಕುಡಿಯಲು ಸಮರ್ಪಕ ನೀರಿಲ್ಲ, ದೇಹ ಕೊರೆಯುವ ಚಳಿ, ಶತ್ರುಗಳ ವಿವಿಧ ರೀತಿಯ ದಾಳಿಗಳು. ದೇಶಭಕ್ತಿಯ ಸೇವೆಯಲ್ಲಿ ಇವೆಲ್ಲ ನಮಗೆ ನೋವು ಹಾಗೂ ಸಂಕಟಗಳಂತೆ ಕಾಣಿಸ್ಲೇ ಇಲ್ಲ. ಬಡವರ ಮಕ್ಕಳ ಹೊಟ್ಟೆಪಾಡಿನ ಉದ್ಯೋಗವಿದು ಅಂತ ಕೆಲವರು ಹೇಳ್ತಾರೆ. ಆದರೆ ನನ್ನ ಪ್ರಕಾರ ದೇವರೇ ನಮಗೆ ದೇಶ ಸೇವೆ ಮಾಡಲು ಕಲ್ಪಿಸಿರುವ ಅವಕಾಶ. ನಾವು ರಜೆ ಸಿಕ್ಕಾಗ ತಾಯಿ ಹಾಗೂ ಮಡದಿ ನೋಡಲು ಎಷ್ಟು ಸಂತಸದಿಂದ ಹೋಗ್ತೇವೆಯೋ ಅದೇ ರೀತಿ ಸಂತಸದಿಂದ ಮರಳಿ ಭಾರತ ಮಾತೆಯ ಸೇವೆಗೆ ಅಣಿಯಾಗ್ತೀವಿ. ಇದು ಕೇವಲ ಮಾತಲ್ಲ, ನನ್ನಂತೆ ಪ್ರತಿಯೊಬ್ಬ ಸೈನಿಕರ ಅಂತರಾಳದ ಮಾತು. ದೇಶ ಸೇವೆಗಾಗಿ ಬಂದವರ ನಡುವಿನ ಒಗ್ಗಟ್ಟು ಎಂಥವರಿಗೂ ಹೊಟ್ಟೆ ಕಿಚ್ಚು ತರಿಸುತ್ತೆ. ನಾವು ನಮ್ಮ ಕುಟುಂಬಗಳನ್ನ ಬಿಟ್ಟು ಬಂದಿದ್ದೇವೆ ಎಂಬ ನೋವು ನಮ್ಮನ್ನ ಎಂದೂ ಕಾಡುವುದಿಲ್ಲ. ಏಕೆಂದ್ರೆ ನಾವೆಲ್ಲ ಸಹೋದರರಂತೆ ಇಲ್ಲಿ ಬದುಕ್ತಾ ಇದ್ದೀವಿ. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ನೋವನ್ನ ಹಂಚಿಕೊಳ್ತಾ ಇರ್ತೀವಿ. ನಾನು ಗಡಿಯಲ್ಲಿ ಕಾಯ್ತಾ ಇರುವಾಗ ಶತ್ರುಗಳ ದಾಳಿಗಳು ನಮ್ಮ ಬಲಿಗಾಗಿ ಬರ್ತಾ ಇದ್ರೆ ಎಷ್ಟೋ ಸಲ ನಮ್ಮ ಸಹಚರರಿಂದ ರಕ್ಷಣೆಗೂ ಒಳಪಟ್ಟಿರ್ತೀವಿ. ಸದಾಕಾಲ ಜೊತೆಯಲ್ಲೇ ಇರುವಾಗ ಸಣ್ಣ ವೈಮನಸ್ಸು ಬಂದರೂ ನಮ್ಮ ಕಾರ್ಯಕ್ಕೆ ಕಂಟಕ. ಹೀಗಾಗಿ ನಮ್ಮ ನಡುವೆ ಇಂತಹ ಯಾವ ವೈಮನಸ್ಸು ಬಂದಿಲ್ಲ, ಬರುವುದೂ ಇಲ್ಲ. ಯಾಕಂದ್ರೆ ನಾವೆಲ್ಲ ದೇಶ ರಕ್ಷಕರು. ನಿವೃತ್ತನಾಗಿ ಸೈನಿಕ ಶಾಲೆ ತೆರೆಯುವ ಬಯಕೆ.
ಮುಗಿಸಿಕೊಂಡು ನಿವೃತ್ತಿ ಹೊಂದಿದ ನಂತರ ಸೈನಿಕ ಶಾಲೆ ತೆರೆಯಬೇಕೆಂಬ ಬಯಕೆ ಇದೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆಯೊಂದಿಗೆ ದೇಶಾಭಿಮಾನ ತುಂಬಬೇಕು. ಸೈನ್ಯದಲ್ಲಿ ಸೇರಲು ಆಸಕ್ತಿ ಇದ್ದವರಿಗೆ ಪ್ರವೇಶ ನೀಡಿ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತೆ ಪ್ರೇರೇಪಿಸ್ತೀನಿ. ಅವರಿಗೆ ಸೈನ್ಯಕ್ಕೆ ಸೇರೋದಕ್ಕೆ ಬೇಕಾದ ಎಲ್ಲಾ ತರಬೇತಿಗಳನ್ನು ಶಾಲೆಯಲ್ಲೇ ನೀಡ್ತೀನಿ. ಸಮಾಜದಲ್ಲಿ ವಯೋವೃದ್ಧ ಪೋಷಕರನ್ನ ಹೊರಹಾಕುವ ಹೃದಯ ವಿದ್ರಾವಕ ಸಂಗತಿಗಳು ಹೆಚ್ಚಾಗ್ತಾ ಇದೆ. ಇದು ಬಹಳ ದುಃಖ ಹಾಗೂ ಖೇದಕರ ಸಂಗತಿ. ಹೀಗಾಗಿ ನಾನು ತೆರೆಯುವ ಶಾಲೆಯಲ್ಲಿ ದೇಶ, ತಾಯಿ ಹಾಗೂ ತಂದೆ ದೇವರ ಸಮ, ಅವರನ್ನ ಯಾವಾಗಲೂ ಪೂಜನೀಯ ದೃಷ್ಟಿಯಿಂದಲೇ ಕಾಣಬೇಕು, ಹಾಗೆ ಗೌರವಿಸಿ ಪೂಜಿಸಬೇಕು ಅನ್ನುವಂತಹ ಮನೋಭಾವನೆಯನ್ನ ಮಕ್ಕಳಲ್ಲಿ ಬಿತ್ತುವ ಪ್ರಯತ್ನ ಮಾಡ್ತೀನಿ. ದೇಶಭಕ್ತಿ ತಲೆಗೆ ತುಂಬಿದ ಶಿಕ್ಷಕಿ. ನಾನು ಮಹಂತೇಶ ಬಾಣಕರ, ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಎಂಬ ಹಳ್ಳಿಯವನು. 18 ವರ್ಷ ಮುಗಿತಾ ಇದ್ದಂತೆ 2005ರಲ್ಲಿ ಸೈನ್ಯಕ್ಕೆ ಸೇರಿದೆ. ನನ್ನದು ಬಡ ಕುಟುಂಬ. ತಾಯಿ ಕಲ್ಲವ್ವ ಹಾಗೂ ತಂದೆ ಭರಮಪ್ಪ ಗಾರೆ ಕೆಲಸ ಮಾಡಿ ನನ್ನನ್ನ ಹಾಗೆ ಸಹೋದರಿಯನ್ನ ಸಲಹುತ್ತಿದ್ರು. ನಾನು ಎಲ್ಲರಂತೆ ದೊಡ್ಡ ವ್ಯಕ್ತಿಯಾಗಬೇಕು ಎನ್ನುವಂತಹ ಕನಸಿದ್ರು. ವಿದ್ಯೆ ಮಾತ್ರ ತಲೆಗೆ ಹತ್ತುತ್ತಾ ಇರಲಿಲ್ಲ. ಶಾಲೆಯ ಕೊನೆಯ ಸಾಲು ಕಾಯಂ ಆಗಿರ್ತಿತ್ತು. ಆದರೆ ನಾನು 5ನೇ ತರಗತಿಯ ಸಂದರ್ಭದಲ್ಲಿ ನನ್ನ ಅದೃಷ್ಟವೇ ಬದಲಾಯಿತು. MS ಪಾಟೀಲ ಎಂಬ ಶಿಕ್ಷಕಿ ಖಾಲಿ ಇದ್ದ ತಲೆಗೆ ವಿದ್ಯೆ ತುರುಕಿದ್ರು. ಎಲ್ಲರಂತೆ ನಾನು ಮೊದಲನೇ ಸಾಲಿನಲ್ಲಿ ಕೂರುವ ವಿದ್ಯಾರ್ಥಿಯಾದೆ. ಅವರ ಪಾಠದಿಂದ ಪ್ರೇರೇಪಿತನಾಗಿ ನನ್ನಲ್ಲಿ ದೇಶಭಕ್ತಿ ಮೂಡಿತ್ತು. ಅವಾಗಿನಿಂದಲೇ ನನ್ನ ದೇಹ ದಾಢ್ಯತೆ ಕುರಿತು ಗಮನ ಹರಿಸಿದೆ. ಪ್ರತಿದಿನ ವ್ಯಾಯಾಮ ಮಾಡೋದನ್ನ ರೂಢಿ ಮಾಡಿಕೊಂಡೆ. ಆಟೋಟಗಳಲ್ಲಿ ಭಾಗವಹಿಸತೊಡಗಿದೆ. ಪರಿಣಾಮವಾಗಿ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿಯೂ ಭಾಗವಹಿಸಿದೆ. ಎತ್ತರದ ಜಿಗಿತ, ಜಾವ್ಲಿನ್ ಎಸೆತ ಹಾಗೂ ಓಟ ನನ್ನ ಪ್ರಮುಖ ಕ್ರೀಡೆಗಳಾದವು. ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಕ್ರೀಡೆಗಳಲ್ಲಿ ಗೆದ್ದೆ. ಹೀಗಾಗಿ ಸೈನ್ಯ ಸೇರುವ ಗುರಿಯನ್ನ ಸರಳವಾಗಿ ಮುಟ್ಟಿದೆ.